ರಾಧಿಕಾ ತುಂಬ ಚಾಲಾಕಿ ಯಶ್ ನನ್ನನ್ನು ದೂರ ಮಾಡಿಬಿಟ್ಲು ಅನ್ನೋ ಮಾತನ್ನು ಯಶ್ ರವರ ತಾಯಿ ಪುಷ್ಪ ಅವರು ಹೇಳ್ತಾ ಇದ್ದಾರೆ. ಇವರ ನಡುವಿನ ಸಂಬಂಧ ಬೆರುಕು ಬಿಡ್ತಾ ಏನಾಯಿತು ಇವರ ನಡುವೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕೆ ಈ ರೀತಿಯಾಗಿ ಮಾತನಾಡಿದ್ರು ಯಶ್ ತಾಯಿ ಪುಷ್ಪ ಅವರು, ಇವ್ರ ನಡುವೆ ಆಗಿದ್ದಾದರೂ ಏನಾಯಿತು, ಯಾಕೆ ಸಡನ್ನಾಗಿ ಈ ರೀತಿಯಾಗಿ ಮಾತನಾಡಿದ್ರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ದರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ನೋಡಬೇಕಪ್ಪ ಅಂತಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ಹೆಸರು ಮಾಡಿದಂಥ ರಾಕಿಂಗ್ ಸ್ಟಾರ್ ಯಶ್ ಅವರು ಅವ್ರ ತಾಯಿ ಯಾವಾಗಲೂ ಒಂದಾದರೂ ಟ್ರೆಂಡ್ ನ್ಯೂಸ್ನಲ್ಲಿ ಇದ್ದೇ ಇರ್ತಾರೆ. ನಾವು ಹಲವಾರು ಬಾರಿ ಯಶ್ ತಾಯಿ ಪುಷ್ಪ ಅವರನ್ನು ನೋಡಿದ್ದೇವೆ. ಯಾವುದಾದ್ರೂ ನ್ಯೂಸ್ ಮೇಲೆ ಟಾಪಿಕ್ ವಿಷಯದಲ್ಲಿ ಟ್ರೆಂಡ್ನಲ್ಲಿ ಇದ್ದೇ ಇರ್ತಾರೆ. ಸೊ ಇಂತಹ ಯಶ್ ತಾಯಿ ಪುಷ್ಪ ಅವರು ಯಾಕೆ ಈ ರೀತಿಯಾಗಿ ಮಾತನಾಡಿದ್ರು, ಯಶ್ ಅವರ ಬಗ್ಗೆ ಆಗಿರ್ಬೋದು, ರಾಧಿಕಾ ಪಂಡಿತ್ ರವರ ಬಗ್ಗೆ ಆಗಿರ್ಬೋದು. ಸೊ ಯಶ್ ಕೂಡ ತುಂಬ ಬೆಳೆದಿದ್ದಾನೆ, ಈಗ ನನ್ನನ್ನು ಕೇರ್ ಮಾಡ್ತಾ ಇಲ್ಲ. ಸೊ ಇನ್ನು ರಾಧಿಕಾ ಪಂಡಿತ್ ತುಂಬ ಚಾಲಾಕಿ ಇದ್ದಾಳೆ, ಯಶ್ ರಾಧಿಕಾ ತುಂಬ ಚೆನ್ನಾಗಿ ಇದ್ದಾರೆ. ಸೊ ಈ ರೀತಿಯಾದ ಮಾತುಗಳನ್ನು ಯಶ್ ತಾಯಿ ಪುಷ್ಪ ಅವರು ಯಾಕೆ ಹೇಳಿದರು, ಏನಾಯಿತು, ಇವ್ರ ನಡುವೆ ಏನಾದರೂ ಸಂಬಂಧದಲ್ಲಿ ಬೆರುಕು ಮೂಡಿದೆಯಾ, ಯಾಕೆ ಈ ರೀತಿಯಾಗಿ ಮಾತನಾಡಿದ್ರು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಇನ್ನು ಯಶ್ ಮತ್ತು ರಾಧಿಕಾ ಪಂಡಿತ್ ಅವರ ಬಗ್ಗೆ ಮಾತನಾಡಬೇಕಪ್ಪ ಅಂತಂದರೆ ಇಂದಿಗೂ ಕೂಡ ಯಾವುದೇ ಜಗಳವಿಲ್ಲ, ಏನೂ ಇಲ್ಲ. ಸೊ ತುಂಬ ಚೆನ್ನಾಗಿ ಇಬ್ಬರು ಕೂಡ ಸಂಸಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಯಾವ ರೀತಿಯಾಗಿದ್ದಾರೆಪ್ಪ ಅಂತಂದರೆ, ಇಲ್ಲ ನಮ್ಮಿಬ್ಬರು ತುಂಬ ಚೆನ್ನಾಗಿದ್ದೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಸೊ ಇನ್ನು ನೋಡಬೇಕಪ್ಪ ಅಂತಂದರೆ ಯಶ್ ರಾಧಿಕಾ ಪಂಡಿತ್ ಅವರ ಜೋಡಿ ನಿಜಕ್ಕೂ ಮಾದರಿ ಜೋಡಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಇಂದಿನ ದಿನಮಾನಗಳಲ್ಲಿ ಯಾವ ರೀತಿ ಆಗುತ್ತೆ ಅಂದರೆ, ಒಬ್ಬರನ್ನ ಲವ್ ಮಾಡ್ತಾರೆ, ಹಾಗೆ ಇನ್ನೊಬ್ಬರ ಜೊತೆ ಇರ್ತಾರೆ. ಸೊ ಇಂತಹ ದಿನಮಾನಗಳಲ್ಲಿ ಯಶ್ ರವರ ಪತ್ನಿ ಆದಂಥ ರಾಧಿಕಾ ಪಂಡಿತ್ ರವರಾಗಿರ್ಬೋದು, ಯಶ್ ರವರಾಗಿರ್ಬೋದು, ಇಬ್ಬರು ತುಂಬಾ ಲಾಯಲಿಟಿಯಿಂದ ಇದ್ದಾರೆ. ನಾವು ಹಲವಾರು ಜನರನ್ನು ನೋಡಿದ್ದೇವೆ. ಸೊ ಪ್ರೀತಿಸಿಬಿಟ್ಟು ಮದುವೆಯಾಗಿ ಡಿವೋರ್ಸ್ ಆದಂಥವರು. ಸೊ ಪ್ರೀತಿಸಿಬಿಟ್ಟು ಮದುವೆನ ಆಗ್ತಾರೆ, ಅದಾದಮೇಲೆ ಡಿವೋರ್ಸು, ಕೋರ್ಟು, ಕೇಸು ಅಂತ ಅಲ್ಲಾಡ್ತಾರೆ. ಸೊ ಪ್ರೀತಿಸಿಬಿಟ್ಟು ಮದುವೆ ಆಗುವಾಗ, ಪ್ರೀತಿ ಮಾಡುವಾಗ ಆ ವಿಚಾರಗಳು ಅವರ ತಲೆಯಲ್ಲಿ ಇರೋದಿಲ್ಲ. ಸೊ ಜಸ್ಟ್ ಯಾವುದಕ್ಕಾಗಿ ಪ್ರೀತಿ ಮಾಡಿರ್ತಾರೋ ಏನೋ ಗೊತ್ತಿಲ್ಲ. ಸೊ ಇಂತಹ ಘಟನೆಗಳ ನಡುವೆ ಯಶ್ ಮತ್ತು ರಾಧಿಕಾ ಪಂಡಿತ್ ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಮದುವೆಯಾಗಿ ಇಷ್ಟು ವರ್ಷ ಆದರೂ ಕೂಡ ಇನ್ನೂ ನೆಗೆಟಿವ್ ಪಾಯಿಂಟ್ಸ್ ಇವರ ಬಗ್ಗೆ ಬಂದಿಲ್ಲ. ಸೊ ರಾಧಿಕಾ ಬಗ್ಗೆ ಯಶ್ ರವರಾಗಲಿ, ಯಶ್ ಬಗ್ಗೆ ರಾಧಿಕಾ ಅವರಾಗಲಿ, ಸೊ ಎಲ್ಲೂ ಕೂಡ ನೆಗೆಟಿವ್ ಪಾಯಿಂಟ್ ಬಂದಿಲ್ಲ. ಸೊ ಯಶ್ ರವರು ಏನೇ ಮಾಡಿದ್ರು ಅದಕ್ಕೂ ಸಪೋರ್ಟಿವ್ ಸಿಸ್ಟಮ್ ಆಗಿ ರಾಧಿಕಾ ಪಂಡಿತ್ ರವರು ಇರ್ತಾರೆ. ರಾಧಿಕಾ ಪಂಡಿತ್ ರವರು ಏನೇ ಮಾಡಿದ್ರು ಕೂಡ ಸಪೋರ್ಟಿವ್ ಸಿಸ್ಟಮ್ ಆಗಿ ಯಶ್ ರವರು ಇರ್ತಾರೆ. ಸೊ ತುಂಬ ಚೆನ್ನಾಗಿ ಹೊಂದ್ಕೊಂಡು ಜೀವನವನ್ನು ಮಾಡಿಕೊಂಡು ಇಬ್ಬರು ಹೋಗ್ತಾ ಇದ್ದಾರೆ. ಇನ್ನು ತುಂಬ ಚೆನ್ನಾಗಿ ಜೀವನವನ್ನು ಮಾಡಿಕೊಂಡು ಒಳ್ಳೆಯ ದಾರಿಯಲ್ಲಿ ಇಬ್ಬರು ಕೂಡ ನಡೀತಾ ಇದ್ದಾರೆ. ಆದರೆ ಈಗ ಯಶ್ ತಾಯಿ ಪುಷ್ಪ ಅವರು ಶಾಕಿಂಗ್ ನ್ಯೂಸನ್ನು ಕೊಟ್ಟಿದ್ದಾರೆ. ಮೊನ್ನೆ ಅಷ್ಟೇ ಕೊತ್ತಲವಾಡಿ ಸಿನಿಮಾ ರಿಲೀಸ್ ಆದಾಗೂ ಕೂಡ ಕೆಲವೊಂದಿಷ್ಟು ಕಾಂಟ್ರವರ್ಸಿಗಳು ಯಶ್ ಬಗ್ಗೆ ಹಾಗೆ ರಾಧಿಕಾ ಪಂಡಿತ್ ರವರ ಬಗ್ಗೆ ಎದ್ದಿದ್ವು. ಇನ್ನು ನೋಡಬೇಕಪ್ಪ ಅಂತಂದರೆ ಯಶ್ ತಾಯಿ ಪುಷ್ಪ ಅವರು ಯಶ್ ಮತ್ತು ರಾಧಿಕಾ ಪಂಡಿತ್ ರವರ ಬಗ್ಗೆ ಹೇಳಿದ್ದಾರೆ. ಸೊ ನನ್ನನ್ನು ಯಶ್ ನನ್ನ ದೂರ ಮಾಡಿದ್ದು ಇವಳೇ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ರಾಧಿಕಾ ಪಂಡಿತ್ ತುಂಬ ಚಾಲಾಕಿ ಇದ್ದಾಳೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇದನ್ನೆಲ್ಲ ನೋಡಿದ ಮೇಲೆ ಏನು ಅನ್ನಿಸ್ತೇಪ್ಪ ಅಂತಂದರೆ ಯಾಕೆ ಈ ರೀತಿಯಾಗಿ ಮಾತನಾಡಿದ್ದಾರೆ, ಇವರಿಬ್ಬರ ನಡುವೆ ಏನಾದರೂ ಆಗಿದೆಯಾ ಅನ್ನೋದನ್ನು ನೋಡಿದ್ರೆ, ಸೊ ಇಲ್ಲ ಯಶ್ ಮತ್ತೆ ಈಗ ದೂರ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಟಾಕ್ಸಿಕ್ ಸಿನಿಮಾದ ಚಿತ್ರೀಕರಣ ಇರೋದ್ರಿಂದ, ಸೊ ಕೆಲವೊಂದಿಷ್ಟು ಟಾಕ್ಸಿಕ್ ಸಿನಿಮಾದ ಕೆಲಸಗಳು ಇರೋದ್ರಿಂದ ಯಶ್ ರವರು ಬೇರೆ ದೇಶದಲ್ಲಿ ಇದ್ದಾರೆ. ಸೊ ಅದಕ್ಕಾಗಿ ರಾಧಿಕಾ ಪಂಡಿತ್ ರವರು ಕೂಡ ಅಲ್ಲೇ ಇದ್ದಾರೆ. ಸೊ ಅವರೊಂದಿಗೆ ಯಶ್ ರವರು ಇದ್ದಾರೆ. ಸೊ ಅದಕ್ಕಾಗಿ ನನ್ನ ಹತ್ರ ಬರೋಕ್ಕೆ ಆಗ್ತಿಲ್ಲ ಯಶ್ ಅನ್ನೋ ಮಾತನ್ನು ಕೂಡ ಇಲ್ಲಿ ಪುಷ್ಪ ಅವರು ಹೇಳಿದ್ದಾರೆ. ಸೊ ಹೇಗೆ ಇರಲಿ, ಇಬ್ಬರು ಕೂಡ ತುಂಬ ಚೆನ್ನಾಗಿರಲಿ ಅನ್ನೋ ಮಾತನ್ನು ಕೂಡ ಯಶ್ ತಾಯಿ ಪುಷ್ಪ ಅವರು ಹೇಳಿದ್ದಾರೆ. ಸೊ ತಾಯಿ ಅಂದಮೇಲೆ ಹಾಗೆ ಅಲ್ವಾ, ಸೊ ಇಷ್ಟು ಕೋಪಗಳು ಇದ್ದೇ ಇರುತ್ತವೆ. ಸಂಬಂಧ ಆದಮೇಲೆ ಒಂದಿಷ್ಟು ಜಗಳ ಕೋಪಗಳು ಇದ್ದೇ ಇರುತ್ತವೆ. ಅದನ್ನು ಸಹಿಸಿಕೊಂಡು ಮಗನಿತನ ಸರ್ವಸ್ವ ಅಂತ ಯಶ್ ತಾಯಿ ಪುಷ್ಪ ಅವರು ಕೂಡ ಬದುಕ್ತಾ ಇದ್ದಾರೆ. ಸೊ ಈ ಯಶ್ ತಾಯಿ ಪುಷ್ಪ ಅವರ ಬಗ್ಗೆ ನಿಮ್ಗೆ ಏನಿಸುತ್ತೆ, ಯಶ್ ಮತ್ತು ರಾಧಿಕಾ ಪಂಡಿತ್ ಅವರ ಜೋಡಿ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.